ಜುಲೈ ತಿಂಗಳಲ್ಲೂ ಕೂಡ ಮಳೆ ಕೊರತೆ ಉಂಟಾಗಿದೆ. ವಾಡಿಕೆಯಂತೆ ಜುಲೈನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಆದರೆ ಈ ಬಾರಿ ಆ ರೀತಿ ಇಲ್ಲ. 108 ವರ್ಷದಲ್ಲೇ ಜುಲೈನಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿರುವುದು. ಬೆಂಗಳೂರಿನಲ್ಲಿ 83% ಮಳೆಯ ಕೊರತೆ. ಮಳೆಗೆ ಕಾದು ಕಾದು ಸುಸ್ತಾದ್ರು ಸಿಟಿ ಮಂದಿ, ಹಾಗೆ ಅದರ ಜೊತೆಲಿ ರೈತರು ಕೂಡ ಅದೇ ಕತೆ. ಜೂನ್ನಂತೆ ಜುಲೈನಲ್ಲೂ ಕೂಡ ಮುಂಗಾರು ಕೈಕೊಟ್ಟಿತ್ತು. ಬೆಂಗಳೂರು ಉತ್ತರದಲ್ಲಿ 86% ಮಳೆ ಕೊರತೆ. ಬೆಂಗಳೂರು ದಕ್ಷಿಣದಲ್ಲಿ 91% ಮಳೆಯ ಕೊರತೆ. ಬೆಂಗಳೂರು ಪೂರ್ವದಲ್ಲಿ 83% ಮಳೆಯ ಕೊರತೆ. ಹಾಗೆ ಯಲಹಂಕ ಭಾಗದಲ್ಲೂ ಕೂಡ 82% ಮಳೆ ಕೊರತೆ ಉಂಟಾಗಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಳೆ ಕೊರತೆ ಸಾಕಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ ದೀಪ್ತಿ. ಅದರಲ್ಲೂ ಬೆಂಗಳೂರು ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ 80%ಕ್ಕಿಂತ ಎಲ್ಲಾ ಕಡೆಗಳಲ್ಲೂ ಕೂಡ ಮಳೆ ಕೊರತೆ ಉಂಟಾಗಿರೋದ್ರಿಂದ ಈ ಮಳೆ ಕೊರತೆ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ ಅನ್ನುವಂತಹ ಪರಿಸ್ಥಿತಿ. ಈಗ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನೋ ಸೂಚನೆ ಇದೆ. ಅಶ್ವಿನಿ, ಈ ಬಾರಿ ಮಳೆ ಕಣ್ಣಾಮುಚ್ಚಾಲೆ ಆಟ ಆಡಿದೆ. ಇದಕ್ಕೆ ಎಲ್ಲಿನೋ ಎಫೆಕ್ಟ್ ಇಂದ ರಾಜ್ಯದಲ್ಲಿ, ಜೊತೆಗೆ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮಳೆ ಕೊರತೆ ಉಂಟಾಗಿರುವಂತದ್ದು. ಆದ್ರೆ 108 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಕಡಿಮೆ ಮಳೆ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ 83% ಮುಂಗಾರು ಕೊರತೆ ಆಗಿರುವಂತಹ ಮಾಹಿತಿ ಹವಾಮಾನ ಇಲಾಖೆಯಿಂದ ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿಗೆ ಈ ಬಾರಿ ಹಾಗಿದ್ರೆ ನೀರಿನ ಕಂಟಕ ಎದುರಾಗುತ್ತಾ ಅನ್ನೋ ಒಂದು ಭೀತಿ ಕೂಡ ಎದುರಾಗಿದೆ. ಇದರ ಮಧ್ಯದಲ್ಲೇ ಸರ್ಕಾರ ಹಾಗೆ ಮುಖ್ಯವಾಗಿ ಬೆಂಗಳೂರು ಜಲಮಂಡಳಿಯವರು ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ವೈಟ್ ಫೀಲ್ಡ್ ಭಾಗ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಏನು ನೀರಿನ ಸಮಸ್ಯೆಯಾಗಿ ವಾಟರ್ ಟ್ಯಾಂಕರ್ ಮೇಲೆ ಅವರು ಡಿಪೆಂಡ್ ಆಗ್ತಾರೆ, ಅದನ್ನ ಕಮ್ಮಿ ಮಾಡುವಂತದ್ದು, ತಗ್ಗಿಸುವಂತಹ ನಿಟ್ಟಿನಲ್ಲಿ ವಾಟರ್ ಟ್ಯಾಂಕರ್ ಗಳನ್ನ ಆ ಪ್ರದೇಶಗಳಿಗೆ ಹೆಚ್ಚುವರಿಯಾಗಿ ಕಳಿಸುವಂತಹ ಪ್ಲಾನ್ ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಒಂದ್ ರೀತಿಯ ಜಲಕ್ಷಾಮ ಬೆಂಗಳೂರಿಗೆ ಕಾಡಿರುವಂತದ್ದು. ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ ಜೊತೆಗೆ ಯಲಹಂಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಉಂಟಾಗಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಂತೂ 91% ಮಳೆ ಕೊರತೆ ಆಗಿದೆ. ಇನ್ನು ಬೆಂಗಳೂರು ಉತ್ತರದಲ್ಲೂ ಕೂಡ 86% ಮಳೆ ಕೊರತೆ ಆಗಿದೆ. ಬೆಂಗಳೂರು ಪೂರ್ವದಲ್ಲಿ 83% ಮಳೆ ಕೊರತೆ ಆದ್ರೆ ಯಲಹಂಕ ಭಾಗದಲ್ಲಿ 82% ಮಳೆ ಕೊರತೆ ಆಗಿದೆ. ಹೀಗಾಗಿ ಈಗಲಿಂದಾನೇ ಪ್ರಿಪರೇಷನ್ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಜಲಮಂಡಳಿಯವರು. ಎಲ್ಲೆಲ್ಲ ಹೆಚ್ಚುವರಿ ಟ್ಯಾಂಕರ್ ಗಳನ್ನ ಫ್ರೀ ಆಗಿ ಸಪ್ಲೈ ಮಾಡಬೇಕು, ಅದರ ಬಗ್ಗೆ ಕೂಡ ಸಭೆಯನ್ನ ನಡೆಸಿ ಮುಂದಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ಯಾವುದೇ ನೀರಿನ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಕ್ರಮಕ್ಕೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.